ಮಲೆ ಮಹದೇಶ್ವರನ ಬೆಟ್ಟ ನೋಡ್ಕೊಂಡು ಈ ಹಚ್ಚ ಹಸಿರಾಗಿರುವ ಹೊಲ ಗದ್ದೆಗಳು ದಾಟ್ಕೊಂಡು ನಾವು ಹೋಗಿರೋದೆ ತಲಕಾಡು. ಒಳಗಡೆ ವೆಹಿಕಲ್ ಎಂಟ್ರಿ ಟಿಕೆಟ್ ತಗೊಂಡು ನಾವು ಬೀಚ್ ಕಡೆ ಹೋದ್ವಿ. ಸುತ್ತಮುತ್ತ ಗಿಡಗಳ ಮಧ್ಯೆ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ಬೀಚ್ ಅಂದ್ರೆ ಬರೀ ಸಮುದ್ರದ ದಂಡೆ ಮಾತ್ರ ಅಲ್ಲ, ಒಂದ್ ನದಿ ದಂಡೆ ಇಲ್ಲಿ. ಆ ತೆಪ್ಪಗಳಲ್ಲಿ ಕೂತ್ಕೊಂಡು ನಾವು ಒಂದ್ ರೌಂಡ್ ನದಿ ಒಳಗಡೆ ಹೋದ್ವಿ. ಈ ತರ ತೆಪ್ಪಗಳು ಬರೀ ಪಿಕ್ಚರ್ ಅಲ್ಲಿ ಮಾತ್ರ ನೋಡ್ತಿದ್ದೆ, ಆದ್ರೆ ಫಸ್ಟ್ ಟೈಮ್ ಕೂತಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಮಾತ್ರ ಚೆನ್ನಾಗಿತ್ತು. ಹಂಗೆ ಎಲ್ಲಿ ನೀರಲ್ಲಿ ಬೀಳ್ತೀವಿ ಅಂತ ಭಯನೂ ಅಷ್ಟೇ ಆಗ್ತಿತ್ತು. ಬೇರೆ ಕಡೆ ಬೋಟಿಂಗ್ ಹೋದ್ರೆ ಏನೋ ಸೇಫ್ಟಿ ಜಾಕೆಟ್ಸ್ ಅಂತ ಕೊಡ್ತಾರೆ, ಇಲ್ಲಿ ಜಾಕೆಟ್ಸ್ ಇಲ್ಲ, ಶರ್ಟ್ ಇಲ್ಲ, ಟೀ ಶರ್ಟ್ ಇಲ್ಲ. ನನ್ಗೆ 360 ಡಿಗ್ರಿ ತಿರುಗಿಸಕ್ ಹೇಳಿದ್ವಿ. ಹಂಗ್ ತಿರುಗಿಸ್ಬಿಟ್ಟು ನಮ್ಗಿಂತ ಜಾಸ್ತಿ ಭಯ ಅವನ್ಗೆ ಆಗ್ತಿತ್ತೇನೋ, ಸಾಕು ಅಂತ ನಿಲ್ಸ್ಬಿಟ್ಟ. ನೆಕ್ಸ್ಟ್ ಆ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನೆಕ್ಸ್ಟ್ ನಾವ್ ತಿನ್ನಕ್ ತಂದಿರೋ ತಿಂಡಿನ ಕೋತಿಗೆ ಹಾಕ್ಬಿಟ್ಟು ಆ ತಿಂಡಿ ಅದಕ್ಕೆ ತಿನ್ಸಕ್ ಹೋದ್ರೆ ಅದು ನಂಗ್ ನೋಡಿ ಭಯ ಪಡ್ತಿತ್ತು, ನಾನು ಅದಕ್ಕೆ ನೋಡಿ ಭಯ ಪಡ್ತಿದ್ದೆ. ನೆಕ್ಸ್ಟ್ ಬೀಚ್ ದಂಡೆಯಲ್ಲಿ ಎಂಜಾಯ್ಮೆಂಟ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿರೋದು ಈ 6 ಟೆಂಪಲ್ ನ ನೋಡೋದಕ್ಕೆ. ಪ್ರತಿ ದೇವಸ್ಥಾನಕ್ಕೂ ಅದರದೇ ಆದ ಪುರಾತನ ಇತಿಹಾಸವಿದೆ. ಈ ಎಲ್ಲ ದೇವಸ್ಥಾನಗಳು ಮರಳಲ್ಲಿ ಮುಚ್ಕೊಂಡಿದ್ವಂತೆ, ಅದಕ್ಕೆ ಹೋಗೋ ದಾರಿಯಲ್ಲಿ ಫುಲ್ ಬೀಚ್ ತರ ಮರಳೆ ಕಾಣಿಸುತ್ತೆ ನಿಮ್ಗೆ. ಈ ದೇವಸ್ಥಾನ ಮಾತ್ರ ನೋಡೋಕೆ ತುಂಬಾ ಸುಂದರವಾಗಿತ್ತು. ಈ ಎಲ್ಲ ದೇವಸ್ಥಾನಗಳು ನೋಡ್ಕೊಂಡ್ಬಿಟ್ಟು ನಾವು ನಮ್ ಕಾರ್ ಕಡೆ ಬಂದ್ವಿ. ಬರೋ ದಾರಿಲಿ ಒಂದ್ ಹೋಟೆಲ್ ಅಲ್ಲಿ ಊಟ ಮಾಡ್ಕೊಂಡ್ಬಿಟ್ಟು ಈ ಬೆಂಗಳೂರು ಯೂನಿವರ್ಸಿಟಿ ಎಂಟ್ರೆನ್ಸ್ ಗೇಟ್ ಇಂದ ನಾವು ಬೆಂಗಳೂರು ಒಳಗಡೆ ಎಂಟ್ರಿ ಆದ್ವಿ. ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂಡ್ ಇದೇ ತರ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ.